ಅಬಕಾರಿ ಸಚಿವರ ಬೆನ್ನಿಗೆ ನಿಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಬಕಾರಿ ಸಚಿವರು ರಾಜೀನಾಮೆ ನೀಡುವ ಅಗತ್ಯ ಇಲ್ಲ, ಯಾರೋ ಅಧಿಕಾರಿ ಕೇಳಿದ್ದಾನೆ, ಇದರಲ್ಲಿ ಅವರ ತಪ್ಪಿಲ್ಲ, ಹಾಗಾಗಿ ರಾಜೀನಾಮೆ ಕೇಳೋದು ಸರಿಯಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದ್ದಾರೆ. ಇದೇ ವೇಳೆ ಸದನಕ್ಕೆ ಸಚಿವರು ಗೈರಾಗೋದಕ್ಕೆ ಬೇಸರವನ್ನ ಹೊರಹಾಕಿದ್ರು. ಸದನದಲ್ಲಿ ನಮ್ಮ ಮಂತ್ರಿಗಳೇ ಇರೋದಿಲ್ಲ ಅಂತ ಕಿಡಿಕಾರಿದ್ರು. ಮಂತ್ರಿಗಳು ತಪ್ಪದೆ ಸದನಕ್ಕೆ ಬರಬೇಕು ಅಂತ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಸಚಿವರಿಲ್ಲ ಅಂತ ಸದನದಲ್ಲಿ ಪ್ರತಿಪಕ್ಷದವರು ಗಲಾಟೆಯನ್ನ ಮಾಡ್ತಾರೆ. ಹೀಗಾಗಿ ಈ ರೀತಿ ಆಗದಂತೆ ನೀವು ನೋಡ್ಕೊಳ್ಬೇಕು. ಅಧಿವೇಶನ ನಡೆಯುವಾಗ ಸಚಿವರು ಅಧಿಕೃತ ಸಭೆಗಳನ್ನ ನಡೆಸಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಕಿವಿಮಾತನ್ನ ಹೇಳಿದ್ದಾರೆ. ಅಂದ್ರೆ ಸದನದಲ್ಲಿ ಒಂದ್ ಕಡೆ ಮನ್ರೇಗಾ ವಿಚಾರದ ಜಟಾಪಟಿ ಜೋರಾಗ್ತಾ ಇದೆ, ಇನ್ನೊಂದ್ ಕಡೆ ಅಬಕಾರಿ ಇಲಾಖೆಯಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಲಂಚಾವತಾರ ಪ್ರಕರಣ. ಈ ಹಿನ್ನೆಲೆಯಲ್ಲಿ ಅಬಕಾರಿ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಸದನ ಆರಂಭ ಆದಾಗ್ಲಿಂದಲೂ ಕೂಡ ಬಿಜೆಪಿ ನಾಯಕರು ಆಗ್ರಹಿಸುತ್ತಲೇ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅಬಕಾರಿ ಸಚಿವರ ಬೆನ್ನಿಗೆ ನಿಂತರು ಸಿಎಂ ಸಿದ್ದರಾಮಯ್ಯ. ಅಬಕಾರಿ ಸಚಿವರು ರಾಜೀನಾಮೆ ನೀಡುವ ಅಗತ್ಯ ಇಲ್ಲ, ಯಾರೋ ಅಧಿಕಾರಿ ಕೇಳಿದ್ದಾನೆ, ಇದರಲ್ಲಿ ಅವರ ತಪ್ಪಿಲ್ಲ, ಹಾಗಾಗಿ ರಾಜೀನಾಮೆ ಕೇಳೋದು ಸರಿಯಲ್ಲ ಅಂತ ಸಿಎಂ ಹೇಳಿದ್ರು. ಇನ್ನೊಂದು ಕಡೆ ಸದನದಲ್ಲಿ ಕಾಂಗ್ರೆಸ್ನ ಸಚಿವರು ಬರ್ತಾ ಇಲ್ಲ, ಗೈರಾಗ್ತಾ ಇದ್ದಾರೆ, ಇದು ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ. ಈ ಒಂದು ವಿಚಾರಕ್ಕೂ ಕೂಡ ಸಿಎಂ ಬೇಸರವನ್ನ ಹೊರಹಾಕಿದ್ರು. ಸದನದಲ್ಲಿ ನಮ್ಮ ಮಂತ್ರಿಗಳೇ ಇರೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಮಂತ್ರಿಗಳು ತಪ್ಪದೆ ಸದನಕ್ಕೆ ಅಟೆಂಡ್ ಆಗಬೇಕು, ಸಚಿವರಿಲ್ಲ ಅಂತ ಸದನದಲ್ಲಿ ಪ್ರತಿಪಕ್ಷ ನಾಯಕರು ಗಲಾಟೆಯನ್ನ ಮಾಡ್ತಾರೆ. ಈ ರೀತಿ ಆಗದಂತೆ ನೀವು ನೋಡ್ಕೊಳ್ಬೇಕು. ಈ ಒಂದು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಈ ದಿನಗಳಲ್ಲಿ ಬೇರೆ ಯಾವುದೇ ಅಧಿಕೃತ ಸಭೆಗಳನ್ನ ನಡೆಸಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಎಲ್ಲರಿಗೂ ಕಿವಿ ಮಾತನ್ನ ಹೇಳಿದ್ದಾರೆ.